ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು. ಕಣ್ಣೀರಿನ ಪ್ರಾರ್ಥನೆ ಇಲ್ಲ ಅಂದರೆ ನಾವು ಕೇಳಬೇಕು, ದೇವರೇ ಕಣ್ಣೀರಿನ ಪ್ರಾರ್ಥನೆಯಿಂದ ನನ್ನನ್ನು ತುಂಬಿಸು, ಕಣ್ಣೀರಿನ ಪ್ರಾರ್ಥನೆ ನನಗೆ ಬೇಕಂತೇಳಿ. ಯಾವಾಗ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನರಕನ ಕದಲಿಸೋದು ಮಾತ್ರ ಅಲ್ಲ, ದೇವರ ಹೃದಯವನ್ನು ಕರಗುವ ರೀತಿಯಲ್ಲಿ ದೇವರ ಆತ್ಮನ ಕಾರ್ಯದಲ್ಲಿ ಚಲಿಸುತ್ತೆ ದೇವರ ಮಕ್ಕಳೇ. ಆ ರೀತಿಯಾಗಿ ದೇವರ ಮಕ್ಕಳೇ ಅನೇಕ ಸಾರಿ ಮಗ್ದಲಾದ ಮರಿಯಳು ಸಮಾಧಿಯ ಬಳಿಯಲ್ಲಿ ಕುಳಿತು ಆಕೆ ಕಣ್ಣೀರಿಂದ ನಾನು ನಿನ್ನ ನೋಡದೆ ನಾನು ಹೋಗೋದಿಲ್ಲ ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮುಂಚಾನೆ ರಾತ್ರಿಯಿಂದ ಮುಂಚಾನೆವರೆಗೂ ದೇವರನ್ನ ನೋಡುವವರೆಗೂ ಅವಳು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿರ್ತಾಳೆ ದೇವರ ಮಕ್ಕಳೇ. ಸತ್ತು 3 ದಿವಸ ನಂತರ ಆತನ ಪುನರುತ್ಥಾನವಾಗಿದ್ದು ಮಗ್ದಲಾದ ಮರಿಯಳ ಬಳಿಯಲ್ಲಿ ಅವಳ ಕಣ್ಣನ್ನು ದೇವರು ತೆರೆದು ಅವಳು ಅದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ರೀತಿಯಾಗಿ ದೇವರ ಮಕ್ಕಳೇ ಅವಳ ಕಣ್ಣೀರಿನ ಪ್ರಾರ್ಥನೆ, ಅವಳು ಅಳೋದು ನೋಡ್ಬಿಟ್ಟು ಅವಳು ಈ ಸಮಾಧಿ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಯೇಸುವೇ ನನ್ನನ್ನು ನೋಡ್ಬೇಕಪ್ಪ, ನೀನು ಸತ್ತು 3 ದಿವಸ ಆದ ನಂತರ ನೀನು ಎದ್ದು ಬರ್ತೀಯ ಅಂತ ಹೇಳಿದ. ಅನೇಕರು ಏನ್ ಮಾಡಿದ್ರು, ಶಿಷ್ಯರೆಲ್ಲ ಮರ್ತು ಹೋದ್ರು, ಶಿಲುಬೆಗೆ ಹಾಕಿದವರೆಲ್ಲ ಮರ್ತು ಹೋದ್ರು, ಅನೇಕರು ಮರ್ತು ಹೋದ್ರು. ಸತ್ತು ರೆಸರೆಕ್ಷನ್ ಆಗ್ತೀನಿ ಅಂತ ಹೇಳಿದ ಯೇಸು ಎದ್ದು ಬರ್ತಾನೆ ಅಂತ ಹೇಳಿದ್ರು, ಎಲ್ಲರೂ ಮರ್ತು ಹೋದ್ರು. ಆದ್ರೆ ಮಗ್ದಲಾದ ಮರಿಯಳು ಏನ್ ಮಾಡಿದ್ಲು, ಮುಂಜಾನೆ ವೇಳೆಯಲ್ಲಿ ದೇವರು ಆತನ ಎದ್ದು ಬರ್ತಾನೆ, ನಾನು ಆತನ ನೋಡ್ಬೇಕಂತ ಹೇಳಿ ಅವಳು ಆತನ ಪಾದದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಆ ಕಣ್ಣೀರನ್ನು ನೋಡಿ ಯೇಸು ತಂದೆಯಾದ ದೇವರ ಬಳಿಗೆ ಹೋಗ್ಬೇಕಾಗಿದೆ, ಯೇಸು ಪರಲೋಕಕ್ಕೆ ಹೋಗ್ಬೇಕಾದ ಯೇಸು ಅಲ್ಲಿ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ, ಮೊದಲನೇದಾಗಿ ಮಗ್ದಲಾದ ಮರಿಯಳನ್ನ ಮೀಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಸ್ತ್ರೀಯರ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ ಎಷ್ಟು ಬಲವಾಗಿರುತ್ತೆ ದೇವರ ಮಕ್ಕಳೇ. ಯೇಸು ಸ್ವಾಮಿ ಆತನ ತಂದೆ ಬಳಿಗೆ ಹೋಗ್ಬೇಕಾಗಿತ್ತು, ಅನೇಕ ಶಿಷ್ಯರನ್ನ ಮೀಟ್ ಮಾಡಬೇಕಾಗಿತ್ತು. ಮೊದಲನೇದಾಗಿ ಯಾರನ್ನ ಮೀಟ್ ಮಾಡಿದ್ದು, ಮಗ್ದಲಾದ ಮರಿಯಳನ್ನ ದೇವರು ಮೀಟ್ ಮಾಡಿದ್ದು. ಅದೇ ರೀತಿ ದೇವರ ಮಕ್ಕಳೇ ಸ್ತ್ರೀಯರ ಕಣ್ಣೀರು ಬಲವಾಗಿರುತ್ತೆ. ಅದು ಸ್ತ್ರೀಯರನ್ನಗಿಂತ ಯಾರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರು ಕೂಡ ಅಲ್ಲಿ ದೇವರ ಹೃದಯವನ್ನು ಕರಗಿಸುತ್ತೆ, ದೇವರ ಹೃದಯವನ್ನು ಮುಟ್ಟುತ್ತೆ ದೇವರ ಮಕ್ಕಳೇ. ಈ ರೀತಿಯಾಗಿ ದೇವರ ಮಕ್ಕಳೇ, ಈ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತದೆ, ಪೌಲನು ಹೇಳ್ತಾನೆ, ಬಲಹೀನತೆಯಲ್ಲಿರುವ ಸಮಯದಲ್ಲೂ ಕೂಡ ಬಲಪಡಿಸಿ ಆತನ ಕೂಡ ನಾನು ಶಕ್ತನಾಗಿದ್ದೇನೆ ಅಂತೇಳಿ. ಅದೇ ರೀತಿ ಕೀರ್ತನೆಗಳು 108:13 ನಾನು ವಾಕ್ಯವನ್ನು ಓದಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನಾನು ಹಾಗೆ ಅದನ್ನು ಹೇಳೋದಕ್ಕಾಗಿ ಹೋಗ್ತೀನಿ ದೇವರ ಮಕ್ಕಳೇ. 108:13 ಹೇಳುತ್ತದೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಹಲ್ಲೆಲೂಯಾ. ದಾವೀದನು ಏನಂತ ಹೇಳ್ತಾ ಇದ್ದಾನೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಎಲ್ಲರಿಗೂ ನಾನು ಹೇಳುವಾಗ ವಾಕ್ಯ ಹೇಳ್ತಾ ಇರುವಾಗ ನೀವು ಅದೇ ಆಕ್ಷನ್ ಮಾಡಬೇಕು. ಇವಾಗ ದೇವರು ಸೂರ್ಯ ಕೃತ್ಯಗಳನ್ನು ಮಾಡ್ತೀನಿ ಅಂತ ಹೇಳಿದಾಗ ನೀನು ಆಕ್ಷನ್ ಮಾಡಿಲ್ಲ ಅಂದ್ರೆ ಹೆಂಗೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ? ಸುಮ್ಮನೆ ಮೌನವಾಗಿ ಯುದ್ಧಕ್ಕೆ ನಾನು ಹೋಗಿಲ್ಲ, ನಾನು ಯುದ್ಧಕ್ಕೆ ಕರೆದಿಲ್ಲ, ದೇವರು ನನಗೆ ಸುಮ್ಮನೆ ಕರೆದಿದ್ದಾರೆ ಅಂತ ಕುತ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಏನಾಗಲ್ಲ, ದೇವರ ಸೂರ್ಯ ಕೃತ್ಯಗಳು ನಾವು ಕಾಣಲ್ಲ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು. ಹಲ್ಲೆಲೂಯಾ. ಯಾರಿಂದ ನಾವು ಸೂರ್ಯ ಕೃತ್ಯಗಳು ನಡೆಸ್ತೀವಿ? ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಬಿಡುಗಡೆಗಳು, ಮೈಟಿ ಮಿರಾಕಲ್, ಕ್ರಿಯೇಟಿವ್